ಓಕೆ, ವಾಪಸ್ ಪಕ್ಕಾ ಪಾಲಿಟಿಕ್ಸ್ ಕಡೆ ಬರೋಣ. ಇದು ನಿಜವಾದ ಪಕ್ಕಾ ಪಾಲಿಟಿಕ್ಸ್ ಅಂದ್ರೆ ಇನ್ನು ಮೇಲೆ ಶುರುವಾಗುತ್ತೆ ನೋಡಿ ಪಾಲಿಟಿಕ್ಸ್. ಇದು ನಿಜವಾದ ಪಕ್ಕಾ ಪಾಲಿಟಿಕ್ಸ್ ಅಂತ ಹೇಳ್ಬೋದು. ಸಿದ್ದರಾಮಯ್ಯಗೆ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿದೆ. ಒಂದು ಕಡೆ ಮೂಡ್ ಆಫ್ನಲ್ಲೇ ಇದ್ದಂಥ ಮುಖ್ಯಮಂತ್ರಿಗೆ ದ್ವಿದಳ ಕಳವಳ. ಸಿದ್ದುಗೆ ನೆನ್ನೆ ಒಂದು ಟೆನ್ಷನ್ ಆದರೆ ಇಂದು ಮತ್ತೊಂದು ಚಾಲೆಂಜ್ ಎದುರಾಗಿದೆ. ಎಲ್ಲ ಸವಾಲಿಗೆ ಸೈ ಎಂದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆದೇಶ ಓದಿ ನಾಳೆ ಉತ್ತರಿಸುವುದಾಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಜಡ್ ಕಾಪಿಯನ್ನು ಸಂಪೂರ್ಣವಾಗಿ ಓದ್ತೀನಿ, ಓದಿದ ಬಳಿಕ ನಾನು ರಿಯಾಕ್ಟ್ ಮಾಡ್ತೀನಿ ಎಂದಿದ್ದಾರೆ. ನಾಳೆ ಬಾ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಹಾಗಾದರೆ ಮುಂದೇನು ಗತಿ ಅಂತ ಈಗ ಆದೇಶದ ಪ್ರತಿಯನ್ನು ಓದಿದ ಬಳಿಕ ವಾಟ್ ನೆಕ್ಸ್ಟ್, ಏನು ಮಾಡ್ತಾರೆ ಸಿದ್ದರಾಮಯ್ಯ ಅನ್ನುವಂಥದ್ದೇ ಬಹಳ ಕುತೂಹಲ. ನೋಡೋಣ ಏನು ಹೇಳಿದ್ದಾರೆ. ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಹೈಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಒಂದು ಆದೇಶ ಮಾಡಿದ್ದಾರೆ. ಆದೇಶದ ಪ್ರತಿ ನನಗೆ ಸಿಕ್ಕಿಲ್ಲ. ಪೂರ್ಣ ಆದೇಶವನ್ನು ಓದಿದ ಮೇಲೆ ನಾನು ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ. ಅದರ ಮೇಲೆ ನಿಮ್ಮ ಕುತೂಹಲ ಅರ್ಥ ಆಗುತ್ತೆ. ನಾನು ಸಾಯಂಕಾಲ ಆಗುತ್ತೆ ಅದು ಸಿಗ್ಬೇಕಾದ್ರೆ. ನಾನು ಈಗ ಕೇರಳಕ್ಕೆ ಹೊರಟಿದ್ದೀನಿ. ಅದರಿಂದ 6 ಗಂಟೆ ಮೇಲೆ ಅದು ಸಿಕ್ಕದು. ಅದು ಸಿಕ್ಕಿದ ಮೇಲೆ ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ. ಈಗಾಗಲೇ ನೆನ್ನೆ ಹೇಳಿದ್ದೀನಿ, ನಾವು ಇನ್ವೆಸ್ಟಿಗೇಷನ್ನು ಎದುರಿಸಲಿಕ್ಕೆ ತಯಾರ. ಕೂಡ ಹಗರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಉರುಳಾಗೋ ಎಲ್ಲಾ ಲಕ್ಷಣಗಳು ಕೂಡ ಕಾಣ್ತಿವೆ. 2 ದಿನಗಳಲ್ಲಿ ಸಿಎಂಗೆ 2 ಶಾಕ್ ಎದುರಾಗಿದ್ದು ಲೋಕಾಯುಕ್ತ ತನಿಖೆಗೆ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಎರಡು ದಿನದಲ್ಲಿ ಮುಖ್ಯಮಂತ್ರಿಗೆ 2 ಶಾಕ್. ಲೋಕಾಯುಕ್ತ ಸುಳಿಯಲ್ಲಿ ಸಿದ್ದರಾಮಯ್ಯ ಲಾಕ್. ಮೂಡ ಹಗರಣದಲ್ಲಿ ಸಿಎಂಗೆ ಬಿಗ್ ಶಾಕ್ ಎದುರಾಗಿದೆ. 2 ದಿನಗಳಲ್ಲಿ ಸಿದ್ದರಾಮಯ್ಯಗೆ ಕೋರ್ಟ್ 2ನೇ ಆಘಾತವನ್ನ ಕೊಟ್ಟಿದೆ. ಲೋಕಾಯುಕ್ತ ತನಿಖೆ ನಡೆಸುವಂತೆ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ. ಹೌದು, ಮೈಸೂರಿನ ಲೋಕಾಯುಕ್ತ ತನಿಖೆಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶಿಸಿದೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ನೇತೃತ್ವದ ಪೀಠ ತನಿಖೆಗೂ ಒಂದು ಡೆಡ್ಲೈನ್ ಅನ್ನು ಕೊಟ್ಟಿದೆ. 3 ತಿಂಗಳಲ್ಲಿ ಸಲ್ಲಿಕೆಯಾಗಲಿ ರಿಪೋರ್ಟ್. ಸಿಆರ್ಪಿಸಿ ಅಡಿ ತನಿಖೆಗೆ ಆದೇಶಿಸಿದ ಕೋರ್ಟ್. ಇನ್ನು ಸಿಆರ್ಪಿಸಿ ಅಡಿ ತನಿಖೆಗೆ ಆದೇಶಿಸಿರುವ ಕೋರ್ಟ್ ಅದಕ್ಕಾಗಿ 3 ತಿಂಗಳ ಡೆಡ್ಲೈನ್ ಕೊಟ್ಟಿದೆ. ಮೈಸೂರಿನ ಲೋಕಾಯುಕ್ತ ಎಸ್ಪಿಗೆ ಈ ಕುರಿತು ಕೋರ್ಟ್ ಸೂಚನೆ ನೀಡಿದೆ. ಮುಂದಿನ ಡಿಸೆಂಬರ್ 24ನೇ ತಾರೀಕಿನೊಳಗೆ ಕೋರ್ಟ್ಗೆ ತನಿಖಾ ವರದಿ ಸಲ್ಲಿಸುವಂತೆ ಆದೇಶಿಸಲಾಗಿದೆ. ಈ ಬಗ್ಗೆ ಮೈಸೂರಲ್ಲಿ ಮಾತನಾಡಿದ ದೂರುದಾರ ಪ್ರದೀಪ್ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಎಲ್ಲವೂ ಕೂಡ ಅವರ ಕುಟುಂಬಸ್ಥರು ಮಾಡಿರ್ತಕ್ಕಂಥದ್ದು ಫ್ರಾಡ್, ಚೀಟ್ ಮೇಡ್ ಬೈ ಸಿದ್ದರಾಮಯ್ಯ ಆ್ಯಂಡ್ ಫ್ಯಾಮಿಲಿ. ಹಾಗಾಗಿ ಇವರು ಚೀಟ್ ಮಾಡಿದ್ರಿಂದ ಇದೆಲ್ಲವೂ ನಾನ್ ಬೇಲೆಬಲ್ ಅಫೆನ್ಸ್ ಆಗಿರೋದ್ರಿಂದ ಈ ಕೂಡಲೇ FIR ರಿಜಿಸ್ಟರ್ ಮಾಡಿ ಅವರನ್ನು ಕಸ್ಟಡಿ ತಗೊಂಡು ಎನ್ಕ್ವೈರಿ ಮಾಡಬೇಕು. ಅಸಲಿಗೆ ಲೋಕಾಯುಕ್ತ ತನಿಖೆ ನಡೆಸಲು 6 ತಿಂಗಳಿಗೆ ಅವಧಿ ನೀಡುವಂತೆ ನ್ಯಾಯಾಧೀಶರು ಆದೇಶಿಸ್ತಾ ಇದ್ರು. ಆದರೆ ಈ ಮಧ್ಯೆ ವಕೀಲರು 3 ತಿಂಗಳಲ್ಲಿ ವರದಿ ಸಲ್ಲಿಸುವಂತೆ ಮನವಿಯನ್ನ ಮಾಡಿದ್ರು. ಇದನ್ನ ಪುರಸ್ಕರಿಸಿದ ಕೋರ್ಟ್ 3 ತಿಂಗಳಲ್ಲಿ ವರದಿ ಸಲ್ಲಿಸುವಂತೆ ಸೂಚನೆ ನೀಡಿದೆ. ಇದು ರಾಜಕೀಯದಲ್ಲಿ ಕೋಲಾಹಲ ಸೃಷ್ಟಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ನಿನ್ನೆ ಹೈಕೋರ್ಟ್ ರಾಜ್ಯಪಾಲರ ನಿರ್ಧಾರವನ್ನು ಎತ್ತಿ ಹಿಡಿದಿತ್ತು. ಇವತ್ತು ಲೋಕಾಯುಕ್ತಕ್ಕೆ ತನಿಖೆಗೆ ಆದೇಶಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂಥದ್ದು. ಕೋರ್ಟ್ ಹೇಳಿದ್ದೇನು ಅಂದರೆ ಯಾವ ಅಂಶಗಳನ್ನು ಇಟ್ಕೊಂಡು ಕೋರ್ಟ್ ಇವತ್ತು ಈ ನಿರ್ಧಾರವನ್ನು ಅಥವಾ ಈ ಆದೇಶವನ್ನು ಹೊರಹಾಕ್ತು ಅನ್ನೋದಾಗಿ ನೋಡ್ತಾ ಹೋಗೋಣ. ನೋಡಿ, CM ಬಾಮೈದನಿಂದ ಜಮೀನು ಖರೀದಿ ಬಗ್ಗೆ ಉಲ್ಲೇಖ ಆಗಿದೆ. ಅಲ್ಲಿ ದೇವರಾಜು, CM ಬಾಮೈದ ದೇವರಾಜು ಇವರು ಜಮೀನು ಖರೀದಿ ಮಾಡಿರುವಂತಹ ಬಗ್ಗೆ ಅಲ್ಲಿ ಉಲ್ಲೇಖ ಆಗಿರುವಂಥದ್ದು. ಅದನ್ನು ಕೂಡ ಇವತ್ತು ಕೋರ್ಟ್ ಇಟ್ಕೊಂಡು ಈ ಬಗ್ಗೆನೂ ಕೂಡ ವಾದ ಪ್ರತಿವಾದ, ಜೊತೆಗೆ ಪರಿಹಾರ ನಿಗದಿಯಾದ ಬಳಿಕವೂ ಕೂಡ ಡಿನೋಟಿಫಿಕೇಶನ್ ಆಗಿದೆ. ನೋಡಿ, ಕೆಸರಿಯಲ್ಲಿ ಸಿದ್ದರಾಮಯ್ಯನವರ ಏನು ಆಸ್ತಿ ಇತ್ತು ಅದು ಮೂಡಾಗಿ ಹೋದಂಥ ಬಳಿಕ ಅದಕ್ಕೆ ಪರಿಹಾರ ಕೂಡ ನಿಗದಿಯಾಗಿದೆ. ಅದರ ಬಳಿಕವೂ ಕೂಡ ಡಿನೋಟಿಫಿಕೇಶನ್ ಆಗಿರುವಂಥದ್ದು, ಇದ್ರೂ ಕೂಡ ಉಲ್ಲೇಖ ಆಗಿರುವಂಥದ್ದು. ಜೊತೆಗೆ ಮೂಡಾದಿಂದ ನಿವೇಶನ ಹಂಚಿಕೆಯಾದ ಬಳಿಕವೂ ಕೂಡ ಆ ನಿವೇಶನವನ್ನು ಖರೀದಿ ಮಾಡಲಾಗಿರುವಂಥದ್ದು. ನೋಡಿ, ನಿವೇಶನ ಹಂಚಿಕೆ ಆಗೋಗಿದೆ ಆಲ್ರೆಡಿ ಮೂಡಾದಿಂದ. ಅದಾದ ಬಳಿಕವೂ ಕೂಡ ಖರೀದಿ ಮಾಡಿರೋದು ಕೂಡ ದಾಖಲೆ ಸಮೇತವಾಗಿ ಇವತ್ತು ವಾದ ಪ್ರತಿವಾದ ಆಗಿರೋದು. ಕಾನೂನು ಬಾಹಿರ ಭೂ ಪರಿವರ್ತನೆ ಬಗ್ಗೆ ಆದೇಶದಲ್ಲಿ ಉಲ್ಲೇಖ ಆಗಿದೆ. ಕಾನೂನು ಬಾಹಿರವಾಗಿ ಕೃಷಿ ಭೂಮಿಯನ್ನು ಪರಿವರ್ತನೆ ಮಾಡಿಕೊಂಡು
ಭೂ ಪರಿವರ್ತನೆ ಆಗಿರೋದ್ರ ಬಗ್ಗೆಯೂ ಕೂಡ ಇವತ್ತಿನ ಆದೇಶದಲ್ಲಿ ಉಲ್ಲೇಖ ಆಗಿರುವಂಥದ್ದು ಕೂಡ ನೀವು ನೋಡ್ಬೋದು. ಜೊತೆಗೆ ಮೂಡಾ ಪ್ರಕರಣದಲ್ಲಿ ಸಿಎಂ ಪಾತ್ರದ ಬಗ್ಗೆಯೂ ಕೂಡ ಉಲ್ಲೇಖ ಆಗಿರೋದು. ಸಿಎಂ ಪಾತ್ರ ಹೇಗಿದೆ ಇಲ್ಲಿ? ಸ್ನೇಹಮಯಿ ಕೃಷ್ಣ ಕೂಡ ಹೇಳ್ತಾ ಇದ್ರು, ಅವರು ನೇರವಾಗಿ ಇಲ್ದಿದ್ರು ಕೂಡ ಪರೋಕ್ಷವಾಗಿ ಇಲ್ಲಿ ಭಾಗಿಯಾಗಿದ್ದಾರೆ, ತಮ್ಮ ಅಧಿಕಾರ ಅಥವಾ ತಮ್ಮ ಪವರನ್ನು ಇಲ್ಲಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಸೊ ಮೂಡಾ ಪ್ರಕರಣದಲ್ಲಿ ಸಿಎಂ ಪಾತ್ರದ ಬಗ್ಗೆ ಕೂಡ ಇಲ್ಲಿ ಉಲ್ಲೇಖ ಆಗಿರೋದು. ಜೊತೆಗೆ 14 ನಿವೇಶನಗಳ ಏನಿದೆಯಲ್ಲ, ಇವಷ್ಟೂ ಕೂಡ ಕಾನೂನು ಬಾಹಿರವಾಗಿ ಹಂಚಿಕೆ ಮಾಡಿಕೊಂಡಿದ್ದಾರೆ. ಅದಕ್ಕೆ ತಕ್ಕನಾದಂಥ ದಾಖಲೆಗಳು ಕೂಡ ಇಟ್ಕೊಂಡು ಇವತ್ತು ಅದರ ಬಗ್ಗೆ ಕೂಡ ಆದೇಶದಲ್ಲಿ ಉಲ್ಲೇಖ ಆಗಿರುವಂಥದ್ದು. ಅದರ ಬೆನ್ನಲ್ಲೇ ದೇವರಾಜು ಹೆಸರಿನಲ್ಲಿ ನಕಲಿ ಜಮೀನು ಡಿನೋಟಿಫಿಕೇಶನ್ ಆಗಿದೆ. ಇದು ಕೂಡ ಇಲ್ಲಿ ಬಹಳ ಪ್ರಮುಖವಾಗಿರುವಂಥ ಅಂಶ. ಇದಕ್ಕೂ ಕೂಡ ಎಲ್ಲ ದಾಖಲೆಯನ್ನು ಕೂಡ ಇಟ್ಕೊಂಡು ಇವತ್ತು ನಕಲಿ ಜಮೀನು ಡಿನೋಟಿಫಿಕೇಶನ್ ಆಗಿರೋದ್ರ ಬಗ್ಗೆಯೂ ಕೂಡ ಅಲ್ಲಿ ಉಲ್ಲೇಖ ಆಗಿತ್ತು. ಮಾಲೀಕರಲ್ಲದಿದ್ದರೂ ಕೂಡ ದೇವರಾಜು ಇಲ್ಲಿ ಮಾಲೀಕ ಅಲ್ಲ, ಆತ ಮಾಲೀಕನಾಗದೇ ಇದ್ರೂ ಕೂಡ ವಿವಿಧ ಜಮೀನು ಖರೀದಿ ಮಾಡುವುದು ಕೂಡ ಅಲ್ಲಿ ದಾಖಲೆಯಲ್ಲಿ ಕಂಡು ಬಂದಿದೆ. ಇದನ್ನು ಕೂಡ ಉಲ್ಲೇಖ ಮಾಡಲಾಗಿರೋದು. ಜೊತೆಗೆ ಇವೆಲ್ಲವನ್ನು ಕೂಡ ನೋಡಿದಂಥ ಸಂದರ್ಭದಲ್ಲಿ ತನಿಖೆ ಅಗತ್ಯವಾಗಿ ಕಾಣ್ತಾ ಇತ್ತು. ಬಹಳ ಪ್ರಮುಖವಾಗಿ ಇಲ್ಲಿ ಸಿದ್ದರಾಮಯ್ಯನವರ ಫ್ಯಾಮಿಲಿ ಇರುವಂಥದ್ದು. ಜೊತೆಗೆ ಸಿದ್ದರಾಮಯ್ಯ ನೇರವಾಗಿ ಇಲ್ಲಿ ಇರ್ದಿದ್ರೂ ಕೂಡ ಪರೋಕ್ಷವಾಗಿ ಅವರ ಅಧಿಕಾರದ ದುರ್ಬಳಕೆಯೋ ಅಥವಾ ಅವರ ಪವರ ದುರ್ಬಳಕೆಯೋ ಇಲ್ಲಿ ಕಂಡು ಬಂದಿರೋದ್ರಿಂದ ತನಿಖೆ ಅಗತ್ಯವಾಗಿ ಕಾಣ್ತಾ ಇದೆ. 17A ಅಡಿ ರಾಜ್ಯಪಾಲರ ಅನುಮತಿ, ಬಹಳ ಪ್ರಮುಖವಾಗಿ ರಾಜ್ಯಪಾಲರ ನಿರ್ಧಾರವನ್ನು ನೆನೆ ಕೋರ್ಟ್ ಎತ್ತಿಡಿರುವಂಥದ್ದು. 17A 1988ರ ಭ್ರಷ್ಟಾಚಾರ ಕಾಯ್ದೆಯ ಅಡಿ ಪ್ರಕಾರ 17A ಅಲ್ಲಿ ಜನಪ್ರತಿನಿಧಿಗಳು, ಸಾಮಾನ್ಯ ವ್ಯಕ್ತಿಗೂ ಜನಪ್ರತಿನಿಧಿಗಳಿಗೂ ತುಂಬ ವ್ಯತ್ಯಾಸ ಇದೆ. ಜನಪ್ರತಿನಿಧಿಗಳು ಮಾಡಿದಂಥ ತಪ್ಪನ್ನು ನೇರವಾಗಿ ಯಾವುದೇ ಅಧಿಕಾರ ಅಥವಾ ಪವರನ್ನು ಅಲ್ಲಿ ನಿಮಗೆ ಪ್ರೆಷರ್ ಬೀಳೋದಿಲ್ಲ. ಇಮಿಡಿಯೇಟ್ ಆಗಿ ಯಾವುದೇ ಪಕ್ಷಾತೀತವಾಗಿ ನಡೆಯುವಂಥ ತನಿಖೆ ಇದಾಗಿರುತ್ತೆ. ನಿನ್ನೆ ಹೈಕೋರ್ಟ್ ನೀಡಿದ ಆದೇಶದಲ್ಲಿಯೂ ಕೂಡ ಅಂಶಗಳ ಉಲ್ಲೇಖ ಆಗಿದೆ. ಯಾವ ಅಂಶಗಳ ತನಿಖೆ ಅಗತ್ಯ ಎಂಬುದರ ಬಗ್ಗೆಯೂ ಕೂಡ ಈಗ ಉಲ್ಲೇಖ ಮಾಡಿ ಕೊನೆಗೆ ಕೋರ್ಟ್ ನಿರ್ಧಾರವನ್ನು ಮಾಡುತ್ತೆ, ಆದೇಶವನ್ನು ಹೊರಡಿಸುತ್ತೆ, ಲೋಕಾಯುಕ್ತಕ್ಕೆ ತನಿಖೆ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಕೊಡುತ್ತೆ. ಎಸ್, ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಶುರುವಾಯ್ತಾ ಸಂಧಿಕಾಲ ಅನ್ನುವಂಥ ಪ್ರಶ್ನೆ. ಸಿದ್ದರಾಮಯ್ಯ ರಾಜೀನಾಮೆಗೆ ಮೇಲಿಂದ ಮೇಲೆ ಒತ್ತಡ ಹೇರ್ಬರ್ತಾ ಇದೆ. ಹೈಕೋರ್ಟ್ ದ್ವಿಸದಸ್ಯ ಪೀಠದ ತೀರ್ಪಿನ ಮೇಲೆ ಲೆಕ್ಕಾಚಾರ. ಈಗ ಕುರ್ಚಿ ಖಾಲಿ ಮಾಡ್ತಾರಾ ಅಥವಾ ಟಕ್ಕರ್ ಕೊಡ್ತಾರಾ? 2 ಆಪ್ಷನ್ ಇದೆ. ಈಗ ರಾಜ್ಯ ಸರ್ಕಾರ ವೀಕ್ ಆಗುತ್ತಾ ಇಲ್ಲ ಶೇಕ್ ಆಗುತ್ತಾ? ಈಗ ಮುಂದೇನು ಮಾಡ್ತಾರೆ ಮುಖ್ಯಮಂತ್ರಿಗಳು ಅನ್ನುವಂಥದ್ದೇ ಕುತೂಹಲ ಇಲ್ಲಿ. ನೋಡಿ, ಯಾವಾಗ ಲೋಕಾಯುಕ್ತಕ್ಕೆ ತನಿಖೆ ಮಾಡೋದಕ್ಕೆ ಆದೇಶ ಆಯಿತು, ಇದು ವಿಪಕ್ಷಗಳಿಗೆ ಅತಿ ದೊಡ್ಡ ಅಸ್ತ್ರ ಆಗೋಯ್ತು. ಆದರೆ ಸಿದ್ದರಾಮಯ್ಯನವರು ಏನು ಹೇಳ್ತಿದ್ದಾರೆ, ರಾಜೀನಾಮೆ ಕೊಡುವಂಥ ಪ್ರಮೇಯವೇ ಇಲ್ಲ, ಅದ್ರ ಬಗ್ಗೆ ಯೋಚನೆಯೇ ಇಲ್ಲ, ತನಿಖೆಯಲ್ಲಿ ನಾನು ಭಾಗಿಯಾಗ್ತೀನಿ, ತನಿಖೆಗೆ ಸಾಥ್ ಕೊಡ್ತೀನಿ. ಸೊ ಹಾಗಾಗಿ ಏನು ಮಾಡ್ತಾರೆ ಸಿದ್ದರಾಮಯ್ಯನವರಿಗೆ? ಆಪ್ಷನ್ ಏನಿದೆ, ಮುಂದೇನು ಮಾಡ್ಬೋದು? ಓಕೆ, ಸರ್ಕಾರಕ್ಕೆ ಸಂಧಿ ಕಾಲ. ಸಿದ್ದರಾಮಯ್ಯ ಏನು ಮಾಡ್ತಾರೆ ಬನ್ನಿ, ಈ ಬಗ್ಗೆ ಇಂಚಿಂಚಾಗಿ ನೋಡ್ತಾ ಹೋಗೋಣ. ಈಗಾಗಿರೋದು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ವಿಚಾರಣೆ. ಇದು ಏಕಸದಸ್ಯ ಪೀಠ. ಇಲ್ಲಿ ಒಂದೇ ಜಡ್ಜ್ ಇರ್ತಾರೆ, ಅವರೇ ತೀರ್ಮಾನವನ್ನು ತೆಗೆದುಕೊಂಡಿರೋದು. ಸುಪ್ರೀಂ ಕೋರ್ಟ್ವರೆಗೂ ಕೂಡ ವಿಚಾರಣೆಗೆ ಹೋಗಲು ಅವಕಾಶ ಇದೆ ಸಿದ್ದರಾಮಯ್ಯನವರಿಗೆ. ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕು, ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗ್ಬೋದು. 2 ರಿಂದ 3 ತಿಂಗಳವರೆಗೂ ಕೂಡ ಸರ್ಕಾರಕ್ಕಿಲ್ಲ ಯಾವುದೇ ಆತಂಕ. ಇದು ಯಾಕೆ ಅಂತ ಹೇಳ್ಬಿಡ್ತೀನಿ ನಿಮಗೆ. ನೋಡಿ, ಈಗಾಗಿರುವಂಥದ್ದು ಕೇವಲ ಏಕಸದಸ್ಯ ಪೀಠ. ದ್ವಿಸದಸ್ಯ ಪೀಠಕ್ಕೆ ಹೋಗೋವರೆಗೂ ಕೂಡ ಇವರಿಗೆ ಅವಕಾಶ ಇದೆ. ಅಲ್ಲಿಂದ ಅಲ್ಲಿವರೆಗೂ ಇವರು ಮೇಲ್ಮನವಿ ಸಲ್ಲಿಸೋದಕ್ಕೂ ಕೂಡ ಸುಮಾರು 2 ರಿಂದ 3 ತಿಂಗಳವರೆಗೂ ಕೂಡ ಅವಕಾಶ ಇರುತ್ತೆ. ಸೊ ಅಲ್ಲಿವರೆಗೂ ಸರ್ಕಾರ ಬೀಳೋದಾಗಲಿ ರಾಜೀನಾಮೆ ಕೊಡೋದಾಗಲಿ ಯಾವುದೇ ಪ್ರಮೇಯ ಇಲ್ಲ. ಸೊ ಯಾವುದೇ ಆತಂಕ ಇಲ್ಲ. ಹೈಕೋರ್ಟ್ ಏಕಸದಸ್ಯ ಪೀಠದ ತೀರ್ಪನ್ನು ಎತ್ತಿ ಹಿಡಿದಂಥ ಹಿನ್ನೆಲೆಯಲ್ಲಿ ಮುಂದೆ ದ್ವಿಸದಸ್ಯ ಪೀಠಕ್ಕೂ ಕೂಡ ಹೋಗುವಂಥ ಸಾಧ್ಯತೆ. ಅಲ್ಲಿ 2 ಜಡ್ಜ್ ಇರ್ತಾರೆ. ಕೂಲಂಕುಷವಾಗಿ ಮತ್ತಷ್ಟು ಅಧ್ಯಯನ ಆಗುತ್ತೆ. CM ಸಿದ್ದರಾಮಯ್ಯರಿಗೆ ನೈತಿಕತೆಯ ಪ್ರಶ್ನೆ. ನೋಡಿ, ಇಲ್ಲಿ ಈಗ ಇರೋದು ಪಾಯಿಂಟ್ ಇರೋದೇ ಇಲ್ಲಿ. CM ಸಿದ್ದರಾಮಯ್ಯರಿಗೆ ನೈತಿಕತೆಯ ಪ್ರಶ್ನೆ ಎದುರಾಗುತ್ತೆ. ನೈತಿಕತೆಯ ಜವಾಬ್ದಾರಿಯನ್ನು ಹೊತ್ತು ನೀವು ರಾಜೀನಾಮೆ ಕೊಡಿ, ತನಿಖೆಗೆ ಸಹಕರಿಸಿ ಅನ್ನುವಂಥ ಪ್ರೆಷರ್ ಜಾಸ್ತಿ ಆಗ್ಬೋದು. ಅಷ್ಟೇ ಅಲ್ಲ, ಈ ಎಲ್ಲ ಬೆಳವಣಿಗೆಗಳನ್ನು ಕೂಡ ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಈಗಾಗಲೇ ರಾಹುಲ್ ಗಾಂಧಿ ಕೂಡ ಕರೆ ಮಾಡಿ ಸಿದ್ದರಾಮಯ್ಯನವರಿಗೆ ಧೈರ್ಯವನ್ನು ತುಂಬಿದ್ದಾರೆ. ಏನಾಗುತ್ತೆ ನೋಡೋಣ, ನೀವು ಯಾವುದಕ್ಕೂ ಕೂಡ ಎದೆಗುಂದಬೇಡಿ ಅಂತ. ಸೊ ಸಮಯ ಮತ್ತು ಸಂದರ್ಭವನ್ನು ನೋಡ್ಕೊಂಡು ಮುಂದಿನ ಹೆಜ್ಜೆ ಇಡುವಂಥ ಸಾಧ್ಯತೆ ಹೈಕಮಾಂಡ್ಗಿದೆ. ಅಷ್ಟೇ ಅಲ್ಲ, ಯಾವಾಗ ಸಿದ್ದರಾಮಯ್ಯ ಈ ಹಗರಣದಲ್ಲಿ ಭಾಗಿಯಾದರೋ ಇದು ಎಲ್ಲೋ ಒಂದು ಕಡೆ ತಗೊಂಡು ಹೋಗುತ್ತೆ ಇದನ್ನು ಅನ್ನೋ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳು ಹುಡ್ತಾ ಹೋಗ್ತಾರೆ. ನಾನು ಸಿ ಎಂ ಆಗ್ತೀನಿ. ಈಗ ಈ ಒಂದು ಆದೇಶದ ಬಳಿಕ CM ಆಕಾಂಕ್ಷಿಗಳು ಸದ್ಯಕ್ಕೆ ತಮ್ಮ ಅಭಿಲಾಷೆ ಹೊರಹಾಕಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದರೆ ಅವಕಾಶ ತಪ್ಪುವಂಥ ಸಾಧ್ಯತೆ ಇದೆ.
ಹಾಗಾಗಿ ಯಾರು ಕೂಡ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕಾಣುತ್ತೆ. ನೋಡೋಣ, ಹಾಗೇನಾದರೂ ಮಾಡಿದ್ರೆ ಮುಂದೆ ಅವಕಾಶ ಕೈ ತಪ್ಪುವಂಥ ಅಪಾಯ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹೈಕೋರ್ಟ್ ತೀರ್ಪು ಪ್ರತಿಪಕ್ಷಗಳಿಗೆ ಭಾರಿ ಅಸ್ತ್ರ ಸಿಕ್ಕಂತೆ ಆಗಿದೆ. ಈಗ ಈಗಾಗಲೇ ವಿಜಯೇಂದ್ರ ಹೇಳ್ತಾ ಇದ್ರು, ರಾಜೀನಾಮೆ ಕೊಡ್ರಿ, ರಾಜೀನಾಮೆ ಕೊಟ್ಟು ತನಿಖೆಗೆ ಸಹಕರಿಸಿ ಅಂತ ಹೇಳ್ತಾ ಇದ್ರು. ಪ್ರತಿಪಕ್ಷಗಳ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರ ರೂಪಿಸಲು ಕಾಂಗ್ರೆಸ್ ಪಡೆ ಸಿದ್ಧತೆ. ಅದು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು? ರಾಜೀನಾಮೆ ಕೊಟ್ಟು ತನಿಖೆಯಲ್ಲಿ ಭಾಗಿಯಾಗ್ತಾರಾ, ಅಥವಾ ರಾಜೀನಾಮೆ ಕೊಡದೆಯೇ ನಾನು ತನಿಖೆಯಲ್ಲಿ ಭಾಗಿಯಾಗ್ತೀನಿ ಅಂತಾರ, ಅಥವಾ ಬೇರೆ ಬೇರೆ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರಗಳನ್ನು ರೂಪಿಸಿಕೊಂಡು ವಿಪಕ್ಷಗಳಿಗೆ ಟಾಂಗ್ ಕೊಡೋದಕ್ಕೆ ಸಿದ್ಧ ಮಾಡ್ಕೊಳ್ತಾರಾ? ಇವೆಲ್ಲವೂ ಕೂಡ ಕುತೂಹಲ ಆಗಿ ಉಳ್ಕೊಂಡಿದೆ. ಕಾದು ನೋಡಬೇಕು ಯಾವ ರೀತಿಯಾಗಿ ಪ್ರತ್ಯಾಸ್ತ್ರವನ್ನು ಉಪಯೋಗಿಸ್ತಾರೆ ಅಂತೇಳಿ. ಒಂದಷ್ಟು ಜನ ಕಾಂಗ್ರೆಸ್ನಲ್ಲಿ ಲೀಡರ್ಸ್ ಮಾತನಾಡಿದ್ದಾರೆ, ಪರಮೇಶ್ವರ್ ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ತನಿಖೆ ಮಾಡೋದ್ರಲ್ಲಿ ನಾವು ಇವತ್ತು ಅವರು ತೀರ್ಪು ಕೊಟ್ಟಿದ್ದಾರೆ, ಅದರ ಬಗ್ಗೆ ಪ್ರಶ್ನೆ ಮಾಡೋದನ್ನು ಕೋರ್ಟಲ್ಲಿ ಡಬಲ್ ಬೆಂಚಲ್ಲಿ ಮತ್ತೊಂದು ಮಾಡ್ತೀವಿ, ಅದು ಬೇರೆ ವಿಚಾರ. ಆದರೆ ಮುಖ್ಯಮಂತ್ರಿಗಳನ್ನು ಅವರೇ ಹೇಳಿದ್ರಲ್ವಾ, ಅವರೇ ಹೇಳಿದ್ದಾರೆ ಬೇರೆ ಬೇರೆ ವಕೀಲರು ಆರ್ಗ್ಯುಮೆಂಟ್ಗಳು ಮಾಡುವಂಥ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಧೀಶರೇ ಹೇಳಿದ್ರು, ಏನ್ರಿ ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನಿದೆ ಅನ್ನೋದನ್ನು ಹೇಳಿ, ನೀವು ಯಾರೂ ಹೇಳ್ತಾ ಇಲ್ವಲ್ಲ ಅಂತೇಳಿ ಅವರೇ ಹೇಳಿದ್ದಾರೆ. ಅದ್ರ ಬಗ್ಗೆ ಒಂದೇ ಒಂದು ಶಬ್ದ ಇಲ್ಲ. ಇದು ಮುಖ್ಯಮಂತ್ರಿಗಳ ಪಾತ್ರ ಏನು ಅನ್ನೋದನ್ನು ಅವ್ರು ಹೇಳಬೇಕಲ್ಲ ಜಡ್ಜ್ಮೆಂಟಲ್ಲಿ, ಅದು ಎಲ್ಲೂ ಕಾಣಲಿಲ್ಲ. ಅವರು ನಿಲ್ತಾರ, ಇಲ್ಲ ಗಾಳಿಗೆ ಹಾರಿ ಹೋಗ್ತಾರೆ. ಹಂಗೆ ರಾಜಕೀಯದಲ್ಲಿ ಯಾರು ಎಷ್ಟು ಗಟ್ಟಿ ಗಾಳಿ ತಡ್ಕೋತಾರ ಅವರು ನಿಲ್ತಾರ, ಇಲ್ಲ ಗಾಳಿಗೆ ಹಾರಿ ಹೋಗ್ತಾರೆ. ಹಂಗೆ ಹೇಳೋದು ಕರೆಕ್ಟೇ. ಒಂದು ಸಲ ತೂಕ ಕಡಿಮೆ ಇದ್ರೆ ಗಾಳಿಯಲ್ಲಿ ಹಾರ್ತಾರೆ, ತೂಕ ಹೆಚ್ಚಿದ್ರೆ ನಿಲ್ತಾರೆ. ಇವರು ತೂಕ ಹೆಚ್ಚಿದೆ, ಗಾಳಿಯಲ್ಲಿ ನಿಂತಿದ್ದಾರೆ. ನನಗೂ ಆಗ್ತೈತೆ, ಹೇಳಲಿಕ್ಕೆ ಆಗೋಲ್ಲ. ಅವ್ರಿಗೆ ಆ ಶಕ್ತಿ ಇದೆ ಅಂತ ಎಲ್ಲರೂ ಇವತ್ತು ತಡ್ಕೊಳ್ಳೋ ಶಕ್ತಿ ಇದೆ ಅವ್ರಿಗೆ, ಅದಕ್ಕೆ ನಿಂತಿದ್ದಾರೆ.